ಮಹದಾಯಿ ಹೋರಾಟ ಶುರುವಾಗಿ ವರ್ಷಗಳೇ ಉರುಳಿದ್ವು, ಸರ್ಕಾರಗಳೇ ಬದಲಾದವು. ಆದರೆ ಜನರ ಕುಡಿಯೋ ನೀರಿನ ಸಮಸ್ಯೆ ಮಾತ್ರ ಪರಿಹಾರವಾಗಲಿಲ್ಲ. ಹೀಗಾಗಿ ಈ ಬಾರಿ ಸಿಟ್ಟಿಗೆದ್ದಿರೋ ಮಹಾ ಹೋರಾಟಗಾರರು ಸರ್ಕಾರಗಳಿಗೆ ತಕ್ಕ ಪಾಠ ಕಲಿಸೋಕೆ ಮುಂದಾಗಿದ್ದಾರೆ. ಲೋಕಾಸಮರದ ಹೊತ್ತಲ್ಲೇ ಕಣಕುಂಬಿ ತಡೆಗೋಡೆ ಒಡಿತೀವಿ ಅಂತ ಬೀದಿಗಿಳಿದಿದ್ದಾರೆ. ಲೋಕಸಮರದ ಹೊತ್ತಲ್ಲೇ ಮುಗಿಲೆದ್ದ ಮಹದಾಯಿ ಕಿಚ್ಚು. ನಾಳೆ ಕಣಕುಂಬಿ ತಡೆಗೋಡೆ ಒಡೆಯೋದಾಗಿ ಹೋರಾಟಗಾರರ ಸೆಟ್. ಬೆಳಗಾವಲ್ಲಿ ಸಭೆ ಮಾಡ್ತೇವೆ, ಸಭೆ ಮಾಡ್ಕೊಂಡು ಅಲ್ಲಿಂದ ಕಳ್ಸಕ್ಕೆ ಹೋಗ್ತೇವೆ. ಆ ಸಭೆ ಅಲ್ಲಿಂದ ಹೋಗಿ ಆ ತಡೆಗೋಡೆನ ಕೆಡಿ ಬರ್ತೇವೆ, ನಮ್ಮ ಹಕ್ಕನ್ನು ನಾವು ಪಡಿತೇವೆ ಅಲ್ಲಿಂದ. ಯಾಕೆಂದ್ರೆ ರಾಜ್ಯ ಸರ್ಕಾರ ನಮ್ಗೆ ಇಲ್ಲಿ ಮಟ್ಟ ಸ್ಪಂದಿಸಲಿಲ್ಲ, ಕೇಂದ್ರ ಸರ್ಕಾರ ಕೂಡ ಸ್ಪಂದಿಸಲಿಲ್ಲ. ಎಲ್ಲೇ ಒಂದು ಕಡೆ ಈ ಒಂದು ನಮ್ಮ ಉತ್ತರ ಕರ್ನಾಟಕದ ರೈತ ನಿರ್ಲಕ್ಷ್ಯ ಮಾಡಿ ಏನು ನಾಳೆ ಚುನಾವಣೆ ಮಾಡ್ಬೇಕಂತಾರ, ಈ ಚುನಾವಣೆಗೆ ತಕ್ಕ ಪಾಠನ ಕಲಿಸ್ತೇವೆ. ಮತ್ತು ತಡೆಗೋಡೆ ಕೆಡವಿ ನಮ್ಗೇನು ಬರಗಾಲ ಕುಡಿ ನೀರಿನ ಅವಶ್ಯಕತೆ ಇದೆ, ಆ ಅವಶ್ಯಕತೆಯನ್ನು ನಾವೇ ಕಾನೂನನ್ನು ಕೈ ತಗೋಬೇಕನ್ನೋಂಥ ವಿಚಾರದಾಗ ಇವತ್ತು ನಾವು ಬಂದೇವೆ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಕೇಳಿದ್ರಲ್ಲ ಇವರ ಆಕ್ರೋಶದ ನುಡಿಗಳನ್ನ. ಮಹದಾಯಿ ಹೋರಾಟಗಾರರೆಲ್ಲ ಒಟ್ಟಿಗೆ ಸೇರ್ತೀವಿ, ಕಣಕುಂಬಿ ತಡೆಗೋಡೆಯನ್ನ ಒಡೆದು ಹಾಕ್ತೀವಿ, ಸರ್ಕಾರದ ಮುಂದೆ ಕೈ ಚಾಚಿ ಸಾಕಾಗಿದೆ, ಇನ್ನೇನಿದ್ರು ನಮ್ಮ ದಾರಿ ನಮಗೆ ಅಂತ ನಿಗಿ ಕೆಂಡ ಕಾಡ್ತಿದ್ದಾರೆ. ಲೋಕಸಮರದ ಹೊತ್ತಲ್ಲೇ ಮಹದಾಯಿ ಕಿಚ್ಚು ಮತ್ತೆ ಭುಗಿಲೆದ್ದಿದೆ. ಮಹದಾಯಿ ಹೋರಾಟಗಾರರ ಆಕ್ರಂದನ ಇಂದು ನಿನ್ನೆಯದಲ್ಲ. ಸರ್ಕಾರಗಳು ಉರುಳಿದ್ವೇ ಹೊರತು ಇಲ್ಲಿನ ಜನರಿಗೆ ಒಂದು ಹನಿ ಕುಡಿಯೋ ನೀರು ಬರಲಿಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಎಲ್ಲರೂ ಹಸಿ ಸುಳ್ಳು ಹೇಳ್ತಿದ್ರೆ ಹೊರತು ಯಾವೊಂದು ಪಕ್ಷವೂ ಇವರಿಗೆ ಕುಡಿಯೋ ನೀರು ಹರಿಸೋ ಕೆಲಸ ಮಾಡಲಿಲ್ಲ. ಹೀಗಾಗಿ ನಾಳೆ ಬೆಳಗಾವಿಯಲ್ಲಿ ಸಭೆ ನಡೆಸಲಿರುವ ಮಹಾ ಹೋರಾಟಗಾರರು ಕಣಕುಂಬಿ ತಡೆಗೋಡೆ ಒಡೆಯೋದಿಕ್ಕೆ ಅಣಿಯಾಗಿದ್ದಾರೆ. ಪ್ರಾಣವನ್ನಾದ್ರೂ ಬಿಟ್ಟೇವು, ನೀರು ಹರಿಸದಿದ್ರೆ ಸುಮ್ಮನಿರೆವು ಅಂತ ತೊಡೆ ತಟ್ಟಿ ನಿಂತಿದ್ದಾರೆ. ಬೆಳಗಾವಿ ಕನ್ನಡ ಸಾಹಿತ್ಯ ಭವನದಲ್ಲಿ ಕಳಸಾ ಬಂಡೂರಿ ತಿರುವು ಈಗಾಗಲೇ ಏನು ಕಾಮಗಾರಿ ಆಗಿದೆ, ನಮ್ಮ ಕಳಸಾ ಕಾಮಗಾರಿ, ಅದಕ್ಕೇನು ತಡೆಗೋಡೆ ಇದೆ, ತಡೆಗೋಡೆ ತೆರವುಗೊಳಿಸಬೇಕಾಯ್ತು ಸರ್ಕಾರ. ತಡೆಗೋಡೆ ಕಟ್ಟಬೇಕು, ಕೆಡಬೇಕಂತ ಎಲ್ಲಿ ಕೂಡ ಉಲ್ಲೇಖ ಇಲ್ಲ. ನ್ಯಾಯಾಧೀಕರಣದ ತೀರ್ಪು ಬಂದು 7 ತಿಂಗಳುಗಳೇ ಕಳೆದಿದೆ, ಆದ್ರೆ ಇದುವರೆಗೂ ಕಾಮಗಾರಿ ಮಾತ್ರ ಆರಂಭವಾಗಿಲ್ಲ. ಇದರಿಂದ ಸಿಟ್ಟಿಗೆದ್ದಿದ್ದ ಅನ್ನದಾತರು ತಕ್ಷಣ ಕಾಮಗಾರಿ ಆರಂಭಿಸುವಂತೆ 10 ಬಾರಿ ಮನವಿ ಮಾಡಿದ್ರು, ಆದ್ರೆ ಪ್ರಯೋಜನ ಮಾತ್ರ ಆಗಿರಲಿಲ್ಲ. ಹುಬ್ಬಳ್ಳಿಗೆ ಪ್ರಧಾನಿ ಮೋದಿ ಆಗಮಿಸಿದಾಗಲೂ ಕಪ್ಪು ಬಟ್ಟೆ ಪ್ರದರ್ಶಿಸಿ ಮಹಾ ಸಿಟ್ಟನ್ನ ಹೊರಹಾಕಿದ್ರು. ಆದ್ರೂ ಸರ್ಕಾರ ಮಾತ್ರ ಕ್ಯಾರೆ ಅಂದಿರಲಿಲ್ಲ. ಇದರಿಂದ ಮತ್ತಷ್ಟು ಕೆರಳೀಕೆಂಡವಾಗಿರೋ ಹೋರಾಟಗಾರರು ಈ ಬಾರಿ ಸರ್ಕಾರಗಳಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಫೀಲ್ಡ್ಗಿಳಿದಿದ್ದಾರೆ. ಕಬ್ಬು ಬೆಳೆಗಾರರಾಗಲಿ, ಕಾರ್ಮಿಕರಾಗಲಿ, ಪ್ರಗತಿಪರ ಸಂಘಟನೆಯರಾಗಲಿ ಸುಮಾರು 10 ಹಲವಾರು ಸಂಘಟನೆಗಳನ್ನು ಸೇರಿಕೊಂಡು ಈಗಾಗಲೇ ಕಳೆದ 4 ವರ್ಷಗಳಿಂದ ನಮ್ಮ ಉತ್ತರ ಕರ್ನಾಟಕ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು 13 ತಾಲೂಕುಗಳಲ್ಲಿ ನಿರಂತರವಾಗಿ ರೈತರು ಏನು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಹೋರಾಟ ಇದು ಒಂದು ಐತಿಹಾಸಿಕದಂತ ಹೋರಾಟ, ಒಂದು ವಿಶ್ವ ದಾಖಲಾದಂತಹ ಹೋರಾಟ ಇದೆ. ಚುನಾವಣೆ ಬಂದಾಗ ಉತ್ತರ ಕರ್ನಾಟಕ ಜನರ ಕಣ್ಣೀರು ಒರೆಸೋ ಕೆಲಸ ಮಾಡ್ತಿದ್ದ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಸರಿಯಾದ ಪಾಠ ಕಲಿಸೋ ಸಮಯ ಬಂದಿದೆ. ಓಟ್ ಸಿಕ್ಕ ಮೇಲೆ ಜೂಟ್ ಹೇಳ್ತಿದ್ದ ನಾಯಕರಿಗೆ ಇಲ್ಲಿನ ಜನ ಈಗ ತಕ್ಕ ಪಾಠ ಕಲಿಸೋಕೆ ಮುಂದಾಗಿದ್ದಾರೆ. ಯಲ್ಲಪ್ಪ ಸೋಲಾರಗೊಪ್ಪ, TV5 ಹುಬ್ಬಳ್ಳಿ.